ಇಂದು ಬೀದರ್ ನಗರದ ಜಿಲ್ಲಾ ಅರಣ್ಯ ಭವನ ಕಚೇರಿ ಎದುರುಗಡೆ ಪ್ರತಿಭಟನಾ ಧರಣಿ ಮಾಡುವ ಒಂದು ಉದ್ದೇಶ ಏನಂದ್ರೆ ಬೀದರ್ ತಾಲೂಕಿನ ಬೀದರ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಮಲಾಪುರ ಗ್ರಾಮದಲ್ಲಿ ದಲಿತರ ಒಂದು ಸಂಶಣ ಭೂಮಿ ಸುಮಾರು ಒಂದು 50-60 ವರ್ಷದಿಂದ ಏನಪ್ಪ ಅಂದ್ರೆ ಆ ಒಂದು ಸಂಶಣ ಭೂಮಿ ಏನಪ್ಪ ಅಂದ್ರೆ ನಾವು ಅದು ಯೂಸ್ ಮಾಡ್ಕೋತಾ ಇವತ್ತು ಇಲ್ಲಿವರೆಗೆ ಏನಪ್ಪ ನಾವು ಬರ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಏನು ಕಾಡ್ತಾ ಇದೆ ಅಂತಂದ್ರೆ ಈ ನಮ್ಮ ದಲಿತರ ಒಂದು ಸಂಶಣ ಭೂಮಿಗೆ ಉದ್ದೇಶಪೂರ್ವಕವಾಗಿ ಕಂದಾಯ ಅಧಿಕಾರಿಗಳಾಗಲಿ ಅಥವಾ ಈ ಅರಣ್ಯ ಅಧಿಕಾರಿಗಳಾಗಲಿ ಉದ್ದೇಶಪೂರ್ವಕವಾಗಿ ಏನಪ್ಪ ಅಂತಂದ್ರೆ ಆ ಒಂದು ನಮ್ಮ ಸಂಶಣ ಭೂಮಿ ನಮ್ಮ ಹೆಸರಿಗೆ ಏನಪ್ಪ ಅಂದ್ರೆ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಅದು ಒಂದೇ ಒಂದು ಕಾರಣಕ್ಕಾಗಿ ಇವರು ದಲಿತರು ಇದ್ದಾರಂತೇಳಿ ಅದೇ ಒಂದು ದಲಿತರ ಒಂದು ಸಂಶಣ ಭೂಮಿ ಬಿಟ್ಟು ಬೇರೆ ಒಂದು ಧರ್ಮದ ಜಾತಿ ಜನಾಂಗಕ್ಕೆ ಏನಪ್ಪ ಅಂತಂದ್ರೆ ಅದು ಯಾವುದೇ ಕಾನೂನು ಯಾವುದೇ ನಿಯಮಗಳು ಯಾವ ಪಾಲನೆ ಮಾಡಲಾರ್ದೇನೆ ಸುಮಾರು 10 ಎಕರೆ 15 ಎಕರೆ 20 ಎಕರೆ ಏನಪ್ಪ ಅಂದ್ರೆ ಅವ್ರಿಗೇನಪ್ಪ ಅಂತಂದ್ರೆ ಅವರು ಮಂಜೂರಾತಿ ಮಾಡಿಕೊಡ್ತಾರೆ. ಅದಕ್ಕೆ ನಮಗೆ ಇವತ್ತು ಈ ಒಂದು ಜಿಲ್ಲಾ ಅರಣ್ಯ ಭವನ ಎದುರುಗಡೆ ಇವತ್ತು ಕಚೇರಿ ಎದುರುಗಡೆ ಇವತ್ತು ಧರಣ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಇವರು ಕಂದಾಯ ಇಲಾಖೆದವರು ಮತ್ತು ಅರಣ್ಯ ಇಲಾಖೆದವರು ಇವ್ರು ಇಬ್ಬರು ಏನಪ್ಪ ಅಂತಂದ್ರೆ ಈ ನಮ್ಮ ಒಂದು ದಲಿತ ಒಂದು ಸಂಶಣ ಭೂಮಿಯ ಕುರಿತು ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಜನರಿಗೆ ಏನಪ್ಪ ಅಂದ್ರೆ ಇವರು ಒಂದು ಗೊಂದಲ ಸೃಷ್ಟಿ ಉಂಟು ಮಾಡ್ತಾ ಇದ್ದಾರೆ. ಯಾವ ಥರ ಅಂತಾರಂದ್ರೆ ಈ ಕಂದಾಯ ಇಲಾಖೆದಲ್ಲಿ ಹೋಗಿ ಕೇಳಿದಾಗ ಏನಪ್ಪ ಅಂತಂದ್ರೆ ನಾವು ಜಂಟಿ ಸರ್ವೆ ಸಲುವಾಗಿ ನಾವು ಅರ್ಜಿ ಅರಣ್ಯದವ್ರಿಗೆ ಬರೆದಿದ್ದೆವು, ಅರಣ್ಯದವ್ರು ನಮಗೆ ಒಪ್ಪನೆಯನ್ನು ಕೊಡಬೇಕು ಅಂತೇಳಿ. ಅರಣ್ಯ ಇಲಾಖೆದವರು ಬಂದು ಕೇಳಿದಾಗ ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರೇನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ನಮ್ದು ಆ ಭೂಮಿ ಏನಪ್ಪ ಅಂತಂದ್ರೆ ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧ ಇಲ್ಲ, ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದದ, ಅದು ಅವ್ರೇನಪ್ಪ ಅಂತಂದ್ರೆ ನಿಮ್ಗೆ ಆ ಸಂಶಣ ಭೂಮಿ ಮಂಜೂರಾತಿ ಮಾಡಿಕೊಡ್ಬೇಕಂತೇಳಿ. ಈ ಥರ ಏನಪ್ಪ ಅಂತಂದ್ರೆ ನಮಗೆ ಇಬ್ಬರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ನಮ್ಮ ಜನರಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಬಹಳಷ್ಟು ಏನಪ್ಪ ಅಂದ್ರೆ ಗೊಂದಲ ಸೃಷ್ಟಿ ಉಂಟು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಾವು ಸಾಕಷ್ಟು ಸಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಮನವಿ ಪತ್ರಗಳು ಕೊಟ್ಟಿ ಏನಪ್ಪ ಅಂದ್ರೆ ಬಹಳಷ್ಟು ನಮಗೇನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಇವತ್ತು ನಾವೇನಪ್ಪ ಅಂದ್ರೆ ಇವತ್ತು ಅರಣ್ಯ ಭವನ ಇಲಾಖೆ ಕಚೇರಿ ಎದುರುಗಡೆ ಏನಪ್ಪ ಅಂದ್ರೆ ಇವತ್ತು ನಾವು ಧರಣ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಇವತ್ತು ಅಧಿಕಾರಿಗಳಿಗೆ ಇರಲಿ, ಇವತ್ತು ಸಾರ್ವಜನಿಕರು ಇರಲಿ, ಯಾರೇ ಸರ್ಕಾರಿ ನೌಕರರಿರಲಿ, ಮಾನವರು ಅಂತಕ್ಕಂಥದ್ದು ಅವ್ರ ಬಳಿ ಏನಪ್ಪ ಅಂದ್ರೆ ಅವ್ರ ಬಳಿ ಏನಾದರೂ ಒಂದು ಮಾನವತೆ ಇದ್ದರ ಈ ಸಂಶಣ ಭೂಮಿಗೆ ನಾವೇನು ತಿರುಗಾಡ್ತಾ ಇದ್ದೇವು ಇಷ್ಟೊಂದು ಏನಪ್ಪ ಅಂದ್ರೆ ನಮಗೆ ತಿರುಗಾಡಿಸ್ಕೊಂಬಲ್ಲ. ಯಾಕಂತಂದ್ರೆ ಅವ್ರು ಸತ್ತಾಗ ಏನಪ್ಪ ಅಂದ್ರೆ ಪಾಪ ಅವ್ರಿಗೆ ಯಾವುದೂ ಸಂಶಣ ಭೂಮಿ ಬೇಕಾಗಿಲ್ಲ. ಓನ್ಲಿ ಫಾರ್ ಏನಪ್ಪ ಅಂದ್ರೆ ನಾವು ಸತ್ತಾಗ ಅಷ್ಟೇ ನಮಗೇನಪ್ಪ ಅಂದ್ರೆ ಭೂಮಿ ಬೇಕು. ಯಾಕಂದ್ರೆ ಅವ್ರು ಸರ್ಕಾರಿ ನೌಕರದಾರ, ಅವ್ರು ಅಧಿಕಾರಿಗಳಾರ, ಅವ್ರಿಗೇನಪ್ಪ ಅಂತಂದ್ರೆ ಖಾಲಿ ಮ್ಯಾಲೆ ಈ ಒಂದು ಗಾಳಿಯಲ್ಲೇ ಅಥವಾ ಆಕಾಶದಲ್ಲೇ ಏನಪ್ಪ ಅಂದ್ರೆ ಅವ್ರು ಡೆಡ್ ಬಾಡಿಗಳು ಇಡ್ತಾರೇನೋ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ದಲಿತ ಸಮುದಾಯ ಏನಪ್ಪ ಅಂದ್ರೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಬಂಧುಗಳೇ, ಇವತ್ತು ನಮ್ದು ಒಂದೇ ಒಂದು ಮನವಿ ಇದೆ. ಇವತ್ತು ಅರಣ್ಯ ಅಧಿಕಾರಿಗಳಿರ್ಲಿ, ಕಂದಾಯ ಅಧಿಕಾರಿಗಳಿರ್ಲಿ, ಯಾರೇ ಇರಲಿ, ಅದರ ಈ ಸಂಶಣ ಭೂಮಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಇದು ಅವಶ್ಯಕತೆ ಅದ, ಬಹಳಷ್ಟು ಅತ್ಯವಶ್ಯಕತೆ ಅದ. ಅದಕ್ಕೆ ಅಧಿಕಾರಿಗಳು ಬಹಳಷ್ಟು ತಿಳ್ಕೊಬೇಕು. ಅವ್ರು ಆಕ್ಚುಲಿ ಅವ್ರು ಯಾಕಂತಂದ್ರ ಅವ್ರು ಓದ ಬರದಿನವರ ಒಳ್ಳೆ ಎಜುಕೇಟೆಡ್ ಹರ, ಅಧಿಕಾರಿಗಳು ಹರ, KS, IS, IPS ಪಾಸ್ ಆಗಿ ಏನಪ್ಪ ಅಂತಂದ್ರ ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಂದಿದ್ದಾರೆ. ಆದ್ರೆ ಇವತ್ತು ಅವ್ರು ಏನಪ್ಪ ಅಂದ್ರೆ ಈ ನಾವು ಸಂಶಣ ಭೂಮಿ ನಮಗೆ ಬೇಕು, ನಾವು ಸುಮಾರು 50-60 ವರ್ಷದಿಂದ ನಾವು ಇವತ್ತೇನಪ್ಪ ಅಂದ್ರೆ ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅಲ್ಲೇನಪ್ಪ ಅಂದ್ರೆ ನಮ್ಮ ಕುಣಿಗೇರಿಗಳಿವೆ, ಅಲ್ಲೇನಪ್ಪ ಅಂದ್ರೆ ಸಮಾಧಿಗಳಿವೆ, ನಾವು ಇವತ್ತಿಗೂ ಕೂಡ ಏನಪ್ಪ ಅಂದ್ರೆ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಏನಪ್ಪ ಅಂದ್ರೆ ನಮ್ಮ ಹೆಸರಿಗೆ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಬಹಳಷ್ಟು ನೋವು ಆಗ್ತಾ ಇದೆ. ಅದಕ್ಕೆ ಬಂಧುಗಳೇ, ಇವತ್ತ ನಾವು ಎಲ್ಲಿವರೆಗೆ ಇವತ್ತು ಅರಣ್ಯ ಅಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಡೋದು ಬೇಕಾಗಿಲ್ಲ. ಅಧಿಕಾರಿಗಳು ಏನಪ್ಪ ಅಂದ್ರೆ ನಮಗೆ ಏನು ಕಂದಾಯ ಇಲಾಖೆದವ್ರು ಏನು ಇಲ್ಲಿಗೆ ಲೆಟರ್ ಕಳಿಸಿದ ಅಂತ ಹೇಳ್ತಾರ, ಏನು ಅವ್ರ ಕನ್ಫ್ಯೂಸ ಅಥವಾ ನಿಮ್ಮದು ತಪ್ಪ, ಅದು ಯಾವುದೇ ತಪ್ಪಿದ್ದಕ್ಕೆ ಅವ್ರು ಕೂಡಲೇ ಏನಪ್ಪ ಅಂದ್ರೆ ನಮಗೆ ಸರಿಪಡಿಸಿ ಇವತ್ತು ಅಮಲಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ದಲಿತರ ಸಂಶಣ ಭೂಮಿಗೆ ಮಂಜೂರಾತಿ ಕೊಡಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿಂದ ನಾವು ಧರಣನೂ ಕೂಡ ಎತ್ತಲ್ಲ, ನಾವು ಹೇಳೋದೂ ಇಲ್ಲ. ಮತ್ತು ಇದೇ ಏನಪ್ಪ ಅಂದ್ರೆ ನಾವು ಸತತವಾಗಿ ನಿರಂತರವಾಗಿ ಏನಪ್ಪ ಅಂದ್ರೆ ನಾವು ಧರಣ ಪ್ರತಿಭಟನೆ ಹಂತವಾಗಿ ಏನಪ್ಪ ಅಂದ್ರೆ ನಾವು ಮಾಡಕ್ಕೆ ಏನಪ್ಪ ಅಂದ್ರೆ ನಾವು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ನನ್ನ ಹೆಸರು ಮಾರುತಿ ಬಿ ಕಂಟೆ, ನಾನು ದಲಿತ ಹೋರಾಟಗಾರರು.